ಗುಡ್ ಮಾರ್ನಿಂಗ್ ಎಲ್ರು ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕ್ವಿಕ್ ಬ್ಲಾಗ್ ಮಾಡೋಣ ಅಂತಿದ್ದೀನಿ. ಯಾಕಂತಂದ್ರೆ ಇವತ್ತು ನಮ್ಮ ಅಕ್ಕ ಅವಳದು ಡೆಲಿವರಿ ಡೇಟು ಹತ್ರ ಬರ್ತಾ ಇದೆ. ಸೊ ಡೆಲಿವರಿ ಡೇಟ್ ಹತ್ರ ಬರೋ ರೀಸನ್ಗೋಸ್ಕರ ಅವಳದು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ಏನೆಲ್ಲ ಹಾಸ್ಪಿಟಲ್ಗೆ ಪ್ಯಾಕ್ ಮಾಡ್ಕೋತಾಳೆ ಅಂತ ಕಾತುರದಿಂದ ನಾನು ಇದ್ದೀನಿ. ಸೊ ನೋಡೋಣ ಅಕ್ಕ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ಗೆ ಏನೆಲ್ಲ ತಗೊಂಡ್ ಹೋಗ್ತಾಳೆ, ಮಗುಗೆ ಏನೆಲ್ಲ ಬೇಕು, ಅವಳಿಗೆ ಏನೆಲ್ಲ ಬೇಕು ಅಂತಲ್ಲ ಅಕ್ಕನ ಹತ್ರ ಹೋಗಿ ಕೇಳೋಣ. ಅವ್ರು ಹೇಗೂ ಇವಾಗ ಪ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದಾಳೆ. ಸೊ ಅವಳ ಹತ್ರನೇ ಹೋಗಿ ವಿಚಾರಿಸೋಣ. ಓಕೆನಾ? ಏನು ಹಾಯ್, ಏನ್ ಫುಲ್ ಬ್ಯುಸಿ ಆಗಿ ಪ್ಯಾಕ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ಅನ್ಸುತ್ತೆ. ನೀನ್ ಹೆಲ್ಪ್ ಮಾಡ್ತೀಯ ಅನ್ಕೊಂಡಿದೀನಿ. ಹೆಲ್ಪ್ ಮಾಡ್ತೀನಿ. ಅಂಡ್ ಏನಂತಂದ್ರೆ ನಾನು ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಹೇಗೋ ನೀನು ಪ್ಯಾಕ್ ಮಾಡ್ಬೇಕು ಎಲ್ಲಾನು ಬೆಡ್ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿ ಇಟ್ಟಿದ್ಯಾ. ಸೊ ಹಾಸ್ಪಿಟಲ್ಗೆ ಏನೆಲ್ಲ ತಗೊಂಡ್ ಹೋಗ್ಬೇಕು, ಈ ಮಗುಗೆ ಏನೆಲ್ಲ ಬೇಕು ಅಂತ ಜನಗಳಿಗೂ ಯೂಸ್ಫುಲ್ ಆದ್ರೂ ಆಗುತ್ತೆ. ಸೊ ಏನೆಲ್ಲ ತಗೊಂಡ್ ಹೋಗ್ತೀಯ ಅಂತ ದಯವಿಟ್ಟು ನಮ್ಗೆ ಎಕ್ಸ್ಪ್ಲೇನ್ ಮಾಡು. ಅಂಡ್ ಮಗುಗೆ ಏನೆಲ್ಲ ತಗೊಂಡ್ ಹೋಗ್ತೀಯ ಅಂತ ನಾವು ನೋಡ್ತೀವಿ. ಸೊ ನೀನ್ ಹಿಂಗ್ ನಿನ್ಸ್ಕೊಂಡೆಲ್ಲ ನನ್ಗೆ ಬೇಜಾರು, ಕೂರ್ಸ್ಕೊಂಡೆ ಮಾತಾಡ್ತೀನಿ. ಸೊ ಪ್ಲೀಸ್ ಟೇಕ್ ಯು ಸೀಟ್. ಥ್ಯಾಂಕ್ ಯು. ನೋಡಿ ಆಲ್ರೆಡಿ ಎಲ್ಲ ಹಿಂಗ್ ಪ್ಯಾಕ್ ಮಾಡಕ್ ಎಲ್ಲ ತೆಗ್ದಿಕ್ಕೋಗ್ಬಿಟ್ಟಿದ್ದಾಳೆ. ಸೊ ಅವಳ ಹತ್ರನೇ ಒಂದೊಂದೊಂದೊಂದು ಐಟಮ್ ಏನು ಏನಕ್ಕೆ ಯೂಸು, ಏನು ಎತ್ತ ಅಂತೆಲ್ಲ ಕೇಳೋಣ. ಓಕೆ, ಸೊ ಸರಿ ಅನ್ನು ಇವಾಗ ನೀನು ಪ್ಯಾಕ್ ಮಾಡಕ್ ಎಲ್ಲ ಬೆಡ್ ಮೇಲೆ ಇಟ್ಟಿದ್ಯಾ. ಸೊ ಹಾಸ್ಪಿಟಲ್ ಡೇಟ್ ಹತ್ರ ಬರ್ತಾ ಇದೆ, ಡೆಲಿವರಿ ಡೇಟು. ಹಿಂಗನ್ಸ್ತಾ ಇದೆ? ಒಂದ್ ಕಡೆ ಖುಷಿ ಆಗ್ತಿದೆ, ಒಂದ್ ಕಡೆ ಭಯ ಇದೆ. ಏನ್ But- ಭಯ? ಫಸ್ಟ್ ಬೇಬಿ ಅಲ್ಲ, ಸೊ ಒಂದ್ ಸ್ವಲ್ಪ ನರ್ವಸ್ನೆಸ್ ಇದೆ. ಈಸಿ ನಾನು ಹಂಗೆ ಅವ್ರಿಗೂ ಅವ್ರ ಟೈಮ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸುಮ್ನೆ ಯಾವಾಗ ಕಾಲಿ ಇಳಿಬೇಕಲ್ಲ. ನಾನು ಏನಿಲ್ಲ, ಇವಾಗ ಏನ್ ಗೊತ್ತಾ, ಇದೆ ನಮ್ ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಬೆಡ್ ಮೇಲೆ ಹಿಂಗ್ ಹರ್ಟ್ಕೊಂಡಿದೀನಿ ಅಂತ ರೀಸನ್ ಗೊತ್ತಾ? ಏನಕ್ಕಂದ್ರೆ ನಾನು ಅದಾದ್ಮೇಲೆ ಪ್ಯಾಕ್ ಎಲ್ಲ ಆದ್ಮೇಲೆ ಶರ್ಟ್ ಅದ್ ಮರ್ತಿದ್ವಿ, ಇದ್ರಲ್ಲಿ ಏನೇನ್ ಬೇಕಂದ್ರೆ ಎಲ್ಲಾನು ಇಟ್ಟಿದೀನಿ. ಸೊ ಏನೇನ್ ಬೇಕು ಅಂತ ಹಾಸ್ಪಿಟಲ್, ಯಾಕಂದ್ರೆ ಇದೆಲ್ಲಾನು ಹಾಸ್ಪಿಟಲ್ ನಾವ್ ಎತ್ಕೊಂಡು ಹೋಗಲ್ಲ. ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಮಾತ್ರ ಹಾಸ್ಪಿಟಲ್ ಕ್ಯಾರಿ ಮಾಡೋಣ ಅಂತ. ಅಂಡ್ ಮೋರ್ ಓವರ್ ಇದು ನನ್ ಫಸ್ಟ್ ಡೆಲಿವರಿ ಪ್ರೆಗ್ನೆನ್ಸಿಯಿಂದ ನನ್ಗೂ ಗೊತ್ತಿಲ್ಲ ಐಡಿಯಾಸು. ನಾನು ಹಿಂಗೆ ನಿಮ್ ತರ ತುಂಬಾ ಜನ ವಿಡಿಯೋ ಬಿಡ್ತಾರಲ್ಲ, ಸೊ ಆತರ ನೋಡ್ಕೊಂಡು ನಾವು ಆಕ್ಚುಲಿ ಏನು ಅಂತಂದ್ರೆ ಕೆಲವು ಜನ ಪ್ರೆಗ್ನೆಂಟ್ ಲೇಡೀಸ್ ಅವ್ರ ಓನ್ ಬ್ಲಾಗ್ ಅಲ್ಲಿ ಮಾಡ್ತಾರೆ. ಬಟ್ ಇದು ಅಕ್ಕ, ಸೊ ಅಕ್ಕನ್ ನನ್ಗೂ ಹೊಳಿತು ಆಕ್ಚುಲಿ. ನಾನು ಯಾಕಂದ್ರೆ ಕೆಲವು ಜನಕ್ಕೆ ಯೂಸ್ಫುಲ್ ಆಗುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಸೊ ಅದಕ್ಕೊಂದು ರೀಸನ್ಗೋಸ್ಕರ ಅಕ್ಕಂಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಡ್ ಏನಾದ್ರು ಮಿಸ್ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ನಮ್ಗೆ ಹಾಕಿರಿ. ಮಿಸ್ ಆದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ನೆಕ್ಸ್ಟ್ ಮೋರ್ ಓವರ್ ಏನಂತಂದ್ರೆ ಬಿಕಾಸ್ ನಮ್ಮ ಫ್ಯಾಮಿಲಿ ಫಸ್ಟ್ ಡೆಲಿವರಿ, ಸೊ ನಮ್ಗೆ ಯಾರಿಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಏನು ಇಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಎಲ್ಲರಿಗೂ ಗಡ 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 ಅಂತ ಇರುತ್ತೆ. ಅಂಡ್ ಓಕೆ ಅನು, ಇವಾಗ ನೀನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ಮೇಲೆ ಏನೆಲ್ಲ ಫಸ್ಟ್ ನಿನಗೆ ಏನೆಲ್ಲ ತಗೊಂಡಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀಯಾ? ಫಸ್ಟ್ಲಿ ಮದರ್ಸ್ ಯಾವಾಗ್ಲೂ ಒಂದು ಕ್ಯಾರಿ ಮಾಡ್ಬೇಕಾಗಿದೆ ಅಂದ್ರೆ ರಿಪೋರ್ಟ್. ನೀವು ಫಸ್ಟ್ ಡೇ ಇಂದ ಪ್ರೆಗ್ನೆನ್ಸಿಲಿ ಏನೇನ್ ರಿಪೋರ್ಟ್, ನೀವ್ ಏನೇನ್ ಟೆಸ್ಟ್ ಮಾಡಿರ್ತೀರ, ಯಾವ್ದೋ ಟ್ಯಾಬ್ಲೆಟ್ಸ್ ತಗೊಂಡಿರ್ತೀರಾ, ಎಲ್ಲ ಒಂದು ಫೈಲ್ ಅಲ್ಲಿ ಇಟ್ಕೊಳ್ಳೋದು ಬೆಟರು. ಅದ್ರ ಜೊತೆ ನಿಮ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ID ಪ್ರೂಫ್ಸ್ ಇಂದ ಹಿಡಿದು ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಕಾರ್ಡ್, ಬಿಕಾಸ್ ನಾವಿರೋದು IT ಫೀಲ್ಡ್ ಇಂದ ನಮ್ಗೆ ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು. ಆ ಡಾಕ್ಯುಮೆಂಟ್ಸ್ ಅಂತೂ ಕ್ಯಾರಿ ಮಾಡ್ಲೇಬೇಕು. ಫಸ್ಟ್ ಥಿಂಗ್ ದ ಡಾಕ್ಯುಮೆಂಟ್ಸ್. ಓಕೆ, ಡಾಕ್ಯುಮೆಂಟ್ಸ್ ಓಕೆನಾ? ಅದು ಆಗಿದ ತಕ್ಷಣ ಸೆಕೆಂಡ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರಂಗೆ ಒಂದು ಓಕೆ. ಸೊ ನಾನು ಮೆಟರ್ನಿಟಿ ಗೌನ್ಸ್ ತಗೊಂಡಿದ್ದೀನಿ, ಯಾಕಂದ್ರೆ ನಂಗೆ ಸ್ವಲ್ಪ ನೈಟಿಲಿ ಕಂಫರ್ಟ್ ಅನ್ಸಲ್ಲ, ತುಂಬಾ ಉದ್ದ ಇರುತ್ತೆ. ಇದು ಆಂಕಲ್ ಲೆಂತ್ ಗಂಟ ಬರುತ್ತೆ ವಿತ್ ಜಿಪ್ ಇರುತ್ತೆ, ಸೈಡ್ ಎರಡ್ ಕಡೆನೂ ಜಿಪ್ಸ್ ಇರುತ್ತೆ. ಸೊ ಈಸಿ ಆಗಿ ಫೀಡ್ ಮಾಡ್ಬೋದು ಬೇಬಿಗೆ ಅಂತ. ಅಂಡ್ ಮೋರ್ ಓವರ್ ನೀವು ಹಾಸ್ಪಿಟಲ್ ಅಲ್ಲಿ ಗೌನ್ಸೇ ಕೊಟ್ಟಿರ್ತಾರೆ, ನಿಮ್ಗೆ ಆ ಕಂಫರ್ಟ್ ಇದ್ದಾಗ ಡ್ರೆಸ್ ಚೇಂಜ್ ಮಾಡಕ ಆ ತರಕ್ಕೆ ಯೂಸ್ಫುಲ್ ಆಗ್ಲಿ ಅಂತ ಇದೊಂದು ತಗೊಂಡಿದ್ದೀನಿ ಮೆಟರ್ನಿಟಿ. ಮೆಟರ್ನಿಟಿ ಗೌನ್ಸ್ ಇದು. ಮೆಟರ್ನಿಟಿ ಗೌನ್ ವಿತ್ ಜಿಪ್ ಇರುತ್ತೆ ಸೈಡ್ ವೇ, ಸೊ ಫೀಡಿಂಗ್ ಏನು ಪ್ರಾಬ್ಲಮ್ ಆಗಲ್ಲ. ಈ ತರ ತಗೊಂಡಿದ್ದಾರೆ ಮೆಟರ್ನಿಟಿ ಗೌನ್ಸ್. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ಕಾರ್ಡ್ ಸೆಟ್ ತಗೊಂಡಿದೀನಿ. ಒಂದೊಂದ್ ಟೈಮ್ ಪೀಪಲ್ ಒಬ್ಬೊಬ್ರಿಗೆ ಡೆಲಿವರಿ ಆದಾಗ ನಾರ್ಮಲ್ ಆಗ್ಬೋದು, ನಂಗೆ ಸಿಜರಿನ್ ಆಗ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಸೊ ನಿಮ್ ಕಂಫರ್ಟ್ ಇದ್ರೆ ಮಾತ್ರ ಹಾಕೋಳಕ್ ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಬರ್ಬೇಕಾದ್ರೆ ಹಾಕೋಬೇಕು ಅನ್ಸಿದ್ರೆ ಮಾತ್ರ ನೀವು ಕಾರ್ಡ್ ಸೆಟ್ ಒಂದ್ ತಗೊಂಡಿದೀನಿ ಸೇಫ್. ಅದು ಮೆಟರ್ನಿಟಿ ಕಾರ್ಡ್ ಸೆಟ್ ಒಂದಿದೆ. ಅಂಡ್ ಮೇನ್ ಥಿಂಗ್ ಟವಲ್ ಒಂದ್ ಎಕ್ಸ್ಟ್ರಾ ನಮ್ಮ ಮನೆಯಿಂದ ತಗೊಂಡು, ಯಾಕಂದ್ರೆ ನಾವು ಸ್ನಾನ ಮಾಡಕ್ ಅಲ್ಲಿ ಹಾಸ್ಪಿಟಲ್ ಟವಲ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಒಂದ್ ಟವಲ್ ಕ್ಯಾರಿ ಮಾಡ್ತಿದೀನಿ. ಆಮೇಲೆ ಇದು ಫೀಡಿಂಗ್ ಬ್ರಾ ಬಂದ್ಬಿಟ್ಟು, ಸೊ ಅದೊಂದು ತಗೊಂಡಿದೀನಿ. ಮತ್ತೆ ಮೆಟರ್ನಿಟಿ ಪ್ಯಾಂಟೀಸ್ ತಗೊಂಡಿದೀನಿ, ಸಾಕ್ಸ್ ತಗೊಂಡಿದೀನಿ,
ಆಮೇಲೆ ಬಾತ್ರೂಮ್ ಸ್ಲಿಪ್ಪರ್ ಒಂದ್ ತಗೊಂಡಿದೀನಿ. ಸೂಪರ್ ಬಾತ್ರೂಮ್ ಮಾತ್ರ ಯೂಸ್, ಯಾಕಂದ್ರೆ ನಮ್ ಪಾಪುಗಳಿಗೆ ಇನ್ಫೆಕ್ಷನ್ಸ್ ಆಗ್ಬಾರ್ದು. ಬಾತ್ರೂಮ್ಗೆ ಸಪ್ರೇಟು. ನಾನು ಎಲ್ಲಾದ್ರೂ ಇವಾಗ ಡಾಕ್ಟರ್ ಕರ್ಕೊಂಡು ಹೋದ್ರೆ ನಮ್ಗೆ ರಿಪೋರ್ಟ್ ಚೆಕ್ ಮಾಡಕ್, ಇಲ್ಲಾದ್ರೆ ಸ್ಕ್ಯಾನಿಂಗ್ ಅದು ಇದಕ್ಕೇನಕ್ಕಾರು ಕರ್ಕೊಂಡು ಹೋದ್ರೆ ಅದಕ್ಕೆ ಸ್ಲಿಪ್ಪರ್ ಸಪ್ರೇಟ್ ಆಗಿ ತಗೊಂಡಿದೀನಿ. ಬಾತ್ರೂಮ್ ಎರಡು ಒಟ್ಟಿಗೆ ಯೂಸ್ ಮಾಡೋದು ಒಳ್ಳೇದಲ್ಲ ಅನ್ಕೋತೀನಿ, ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಂತ, ಮದರ್ ಆಸ್ ವೆಲ್ ಆಸ್ ದ ಚೈಲ್ಡ್ಗೋಸ್ಕರ. ಇದು ಡಿಸ್ಪೋಸಬಲ್ ಪ್ಯಾಂಟೀಸ್ ಫಾರ್ ಮಮ್ಮ. ಓಕೆ, ಇದೊಂದು ತಗೊಂಡಿದೀನಿ. ಇದೆರಡು ನಂದು ಮಾಮೂಲಿ ಸ್ಮಾಲ್ ಕಿಟ್, ಸ್ಮಾಲ್ ಥಿಂಗ್. ಅದ್ರಲ್ಲಿ ಜಾಸ್ತಿ ಎಂತದೂ ಇರಲ್ಲ, ಅಷ್ಟೇ ಇಂಥದೇ ಮೇನ್ ಥಿಂಗ್ಸ್ ಎಲ್ಲ ಇರೋದು. ಸೊ ಇಷ್ಟು. ಆಮೇಲೆ ಇನ್ನೊಂದು ಮಿಸ್ ಮಾಡ್ಕೊಂಡಿದೀನಿ, ಇವಾಗ ನೀನ್ ಹೇಳ್ಬೇಕಾದ್ರೆ ಜ್ಞಾಪಕ ಬಂತು. ನಂದು ಪವರ್ ಬ್ಯಾಂಕ್, ಚಾರ್ಜರ್ಸ್ ಅದೊಂದು ಆಡ್ ಮಾಡಿಲ್ಲ, ಯಾಕಂದ್ರೆ ಇವಾಗ ಅದ್ ಯೂಸ್ ಮಾಡ್ತಿರ್ತೀವಲ್ಲ, ಮರ್ತೋಗ್ಬಿಡ್ತೀವಿ ಕ್ಯಾರಿ ಮಾಡಕ್ಕೆ ಅಂತ. ಸೊ ಅದ್ರದ್ದು ಡಿಪಾರ್ಟ್ಮೆಂಟ್ ನನ್ನ ಹಸ್ಬೆಂಡ್ ನೋಡ್ಕೋತಾರೆ. ಸೊ ಚಾರ್ಜಿಂಗ್, ಲ್ಯಾಪ್ಟಾಪ್ಸ್ ಅದೆಲ್ಲ ಅವರೇ ಎತ್ಕೊಂಡು ಹೋಗಿರ್ತಾರೆ ಫಾರ್ ಸೇಫ್ ಸೈಡ್. ಅದೊಂದು ಆಡ್ ಮಾಡಿಲ್ಲ ಮದರ್ಸ್ ಅಲ್ಲಿ ಅಷ್ಟೇ. ಸೊ ಓಕೆ, ಇವಾಗ ಅಮ್ಮ ಮಮ್ಮಿದು ಪ್ಯಾಕಿಂಗ್ ಎಲ್ಲ ಏನೆಲ್ಲ ಅಂತ ನೀವು ನೋಡಿದ್ರಿ, ಅಮ್ಮಗೆ ಏನೇನ್ ತಗೋಬೇಕು ಅಂತ ನೋಡಿದ್ರಿ. ಸೊ ನೆಕ್ಸ್ಟ್ ಲೆಟ್ಸ್ ಗೋ ಟು ಬೇಬಿಗೆ ಏನೆಲ್ಲ ಬೇಕು ಅಂತ ನೋಡೋಣ. ನನ್ಗೂ ನೀಟ್ ಸಾಕಾಯ್ತು, ಅದಕ್ಕೆ ಮೇಡಮ್ ಅವರು ಚೂರ್ ಮಾತಾಡ್ತಾರೆ ಅನ್ಕೊಂಡ್ರಿ, ಜಾಸ್ತಿ ಮಾತಾಡ್ತಾರೆ. ಸೊ ನನಗೆ ಕಾಲೆಲ್ಲ ನೋಡ್ತಾ ಇದೆ, ಅದಕ್ಕೆ ಬೆಡ್ ಮೇಲೆ ಕೂತ್ಕೊಂಡೆ. ಸೊ ಓಕೆ, ಇವಾಗ ಮಗುದು ಏನೆಲ್ಲ ತಗೋಬೇಕು ಅಂತ ನಮ್ಮ ಅನುಷಕ್ಕ ಅವ್ರನ್ನೇ ಕೇಳೋಣ. ಸೊ ಏನೇನ್ ತಗೊಂಡಿದ್ಯಾ ಬೇಬಿ? ಸೊ ಮಗುದಲ್ಲಿ ನಂಗೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಏನೇನ್ ತಗೋಬೇಕು ಅಂತ, ಬಿಕಾಸ್ ವಿ ಆರ್ ನಾಟ್ ಶೋರ್ ವೆದರ್ ಇಟ್ಸ್ ಅ ಬಾಯ್ ಆರ್ ಗರ್ಲ್ ಅಂತ. ಸೊ ನನಗೆ ಗೊತ್ತ ಮಟ್ಟಿಗೆ ತಗೊಂಡ್ ಮೋರವ ನನ್ನ ಮಮ್ಮ ಮತ್ತೆ ನನ್ನ ಆಂಟಿ ಹೆಲ್ಪ್ ಮಾಡಿದ್ದಾರೆ ಸ್ವಲ್ಪ ಅದ ಬಟ್ಟೆ ವಿಷಯದಲ್ಲಿ. ಯಾಕಂದ್ರೆ ನಮ್ದ್ರಲ್ಲಿ ಹುಟ್ಟಿದ ಮಗುಗೆ ಸಡನ್ ಆಗಿ ನಾವು ಶಾಪ್ ಮಾಡಿ ಬಟ್ಟೆನ ತಗೋ, ಆಲ್ಮೋಸ್ಟ್ ಎಲ್ಲದಲ್ಲೂ ಮಾಡ್ತಾರೆ ಅನ್ಕೋತೀವಿ, ಬಟ್ ಮೇನ್ಲಿ ನಮ್ದ್ರಲ್ಲಿ ನಮ್ಗೆ ತೋಡ್ದಿದಂಗೆ. ಸೊ ಯಾವ್ದೇ ಬಟ್ಟೆ ತಗೊಂಡು ಅದು ಫಸ್ಟ್ ಸ್ವಲ್ಪ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡಿ ಒಂಚೂರು ಡೆಟಾಲ್ ಹಾಕಿ, ಇಲ್ಲ ಏನಾದ್ರು ಒಂದ್ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ, ಇಲ್ಲ ನಾವು ತಗೊಂಡ್ ಬಂದಿರ್ತೀವಿ ಎಲ್ಲಿಂದನು, ಅದ್ರಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಏನಾರು ಆಗ್ಬಿಟ್ರೆ ಪಾಪುಗೆ ಅಂತ ಫಸ್ಟ್ ಒಂದ್ಸತಿ ಯಾವುದೇ ಹೊಸ ಪ್ರಾಡಕ್ಟ್ಸ್ ಏನೇ ತಗೋಬರ್ಲಿ ಎಲ್ಲ ವಾಶ್ ಮಾಡಿ ತಗೋತೀವಿ. ಮೇನ್ ಫಸ್ಟ್ ಆಗಿ ನಾನು ಹೇಳೋದು ಅಂತಂದ್ರೆ, ಇದು ಕಾಟನ್ ಬಂದ್ಬಿಟ್ಟು ನಮ್ ಕೂರ್ಗಿಸ್ ಅಲ್ಲಿ ಇಲ್ಲ ಎಲ್ಲಾ ಕಡೆ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಈ ಕಾಟನ್ ಬಟ್ಟೆ ತಗೊಂಡ್ ಬಂದು ವಾಶ್ ಮಾಡಿ ಸ್ಟಿಚ್ ಮಾಡ್ತಿರ್ತಾರೆ. ಈಗಿಂದ ಟ್ರೆಂಡ್ ಅಲ್ಲಿ ಮಕ್ಳಿಗೆ ಬಟ್ಟೆ ರ್ಯಾಪ್ ಮಾಡಿ ಕೊಡಂಗೆ ಎಲ್ಲ ರೆಡಿ ಮಾಡ್ಕೊಟ್ಟಿದ್ರೆ, ಬಟ್ ನಮ್ ಹಳೆ ಕಾಲಲ್ಲಿ ಯೂಸ್ ಮಾಡ್ತಿದ್ದು ಕಾಟನ್ ಬಟ್ಟೆನ ವಾಶ್ ಮಾಡಿ ಆ ಬಟ್ಟೆನ ಸೈಡ್ ಎಲ್ಲ ಸ್ಟಿಚ್ ಮಾಡಿ ಪಾಪುನ ಸ್ನಾನ ಮಾಡಿದ ತಕ್ಷಣ ಎಲ್ಲ ಹಾಸ್ಪಿಟಲ್ ಅವ್ರು ಕೇಳ್ತಾರೆ ವೈಟ್ ಬಟ್ಟೆ ಕೊಡಿ, ಇಲ್ಲ ಏನಾರ ಹಾಸ್ಪಿಟಲ್ ಅವರು ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿದ್ದ ಬಟ್ಟೆನ ಯೂಸ್ ಮಾಡ್ತಾರೆ. ಫಾರ್ ಸೇಫ್ ಸೈಡ್ ನಾವು ಅಲ್ಲಿ ಬೇಡ ಅಂದ್ಬಿಟ್ಟು ಮಮ್ಮಿ ಮತ್ತೆ ಆಂಟಿ ಹೆಲ್ಪ್ ಮಾಡಿ ಎಲ್ಲ ಸ್ಟಿಚ್ ಸೈಡ್ ಎಲ್ಲ ಸ್ಟಿಚ್ ಮಾಡಿ ವೈಟ್ ಕಾಟನ್ ಬಟ್ಟೆ ವಿತ್ ವಾಶ್ ಮಾಡಿ ಮಾಡಿರೋದು. ಅದ್ರ ಜೊತೆ ಸೇಮ್ ನಾನು ಹೇಳದ್ನಲ್ಲ, ಇಲ್ಲಿ ಇವಾಗ ಇದು ಇಲ್ಲ ಅಂತಂದವ್ರು ಇದು ಈ ತರನು ಯೂಸ್ ಮಾಡ್ಬೋದು ಪಾಪುಗೆ. ಇದು ಉಲ್ಲಂದೆ ಪಾಪುನ ಹೊಳಗೆ ಹಾಕಿ ಸ್ನಾನ ಆಗಿದ ತಕ್ಷಣ ಆದ್ರೆ ಅಲ್ಲಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಹಾಕೋಬಹುದು. ಇದೊಂದಿದೆ ಈ ತರದ್ದು. ಅದ್ ಬಂದ್ಬಿಟ್ಟು ಇದು ಕಾಟನ್ ಡೈಪರ್ ಐ ಮೀನ್ ಬಟ್ಟೆ ಡೈಪರ್ ಅಂತ ಹೇಳ್ತಾರೆ. ನನ್ಗೆ ಯಾಕಂದ್ರೆ ನನ್ಗೂ ಫಸ್ಟ್ ಬೇಬಿ, ಸೊ ನನ್ಗೆ ತುಂಬಾ ಅದಕ್ಕೇನಂತಾರೆ ಇದಕ್ಕೇನಂತಾರೆ ಅಂತ ಸೀರಿಯಸ್ ಆಗಿ ಅಷ್ಟು ಗೊತ್ತಿಲ್ಲ, ಕಲಿತಾ ಇದೀನಿ. ಓಕೆ, ಅದಿಲ್ಲ ಅಂದ್ರೆ ಬಟ್ಟೆ ಲಂಗೋಟಿ ವಾಷಬಲ್ ಕಾಟನ್ ಇದು ವಾಶ್ ಮಾಡಿ ಇಟ್ಟಿರೋದು, ವಾಶ್ ಮಾಡಿ ಡೆಟಲ್ ಮಾಡಿ ಐರನ್ ಮಳೆ ಮಾಡಿದೀವಿ ಆಕ್ಚುಲಿ ನಾನು ನನ್ನ ಡ್ಯಾಡಿ ಸೇರ್ಕೊಂಡು, ಯಾಕಂದ್ರೆ ಪಾಪುಗೇನು ಆಗ್ಬಾರ್ದು ಅಂತ. ಇದು ಕಾಟನ್ದೆ, ಇದು ಡೈಪರ್ ತರನೇ, ಕಾಟನ್ ಡೈಪರ್ ತರನೇ ಲಂಗೋಟಿನೂ ಹೇಳ್ಬೋದು. ಸೊ ಇದು ಇಟ್ಕೊಂಡಿದೀವಿ. ಹಗ್ಗೀಸ್ ಎಲ್ಲ ಇರ್ಲಿಲ್ಲ ಅಲ್ಲ, ಸೊ ಅದಕ್ಕೆ ಪಾಪುಗೆ ಕಾಟನ್ಸ್ ಅಲ್ಲೇ ಬೇಗ ಅಂದ್ರೆ ಇಟ್ಸ್ ಗುಡ್, ಬಾಡಿಗೆ ಏನು ಆಗ್ಬಾರ್ದು ಅಂತ. ಆಮೇಲೆ ಒಂದು ವೆಬ್ ವೈಪ್ಸ್ ಇಟ್ಕೊಂಡಿದೀನಿ ಪಾಪುಗೆ. ಅದ್ ಬಂದ್ಬಿಟ್ಟು ಆಮೇಲೆ ಫೇಸ್ ಟವಲ್ ಒಂದು ಸೇಫರ್ ಸೈಡ್ ಇರ್ಲಿ ಅಂತ, ಯಾಕಂದ್ರೆ ಮಗುಗೆ ಏನ್ ಜೆಲ್ಲು ಆತರ ಏನಾದ್ರು ಬರ್ತಿರುತ್ತೆ ಅಲ್ಲ ಅಂದ್ಬಿಟ್ಟು ಇದೊಂದು. ಆಮೇಲೆ ಬೇಬಿ ಟವಲ್, ಇದು ನನ್ಗೆ ಇಷ್ಟಪಟ್ಟು ನಾನ್ ಇಟ್ಕೊಂಡಿದ್ದು, ಬಟ್ ಅಮ್ಮ ಬಿಡಲ್ಲ ಇದನ್ನೆಲ್ಲ ಇಟ್ಕೊಳಕ್ಕೆ. ಅವರು ಕಾಟನ್ ಬಟ್ಟೆ ತಂದಿರೋದಲ್ಲೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇದು ಮೇನ್ ಬಂದ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಗಿದ್ದು ಆಕ್ಚುಲಿ ಇದು, ಮತ್ತೆ ಹ್ಯಾಟ್ಸ್ ಕಲರ್ಸ್ ತಗೊಂಡಿದೀನಿ, ಯಾಕಂದ್ರೆ ಯಾವ್ದು ಆಗ್ಬೇಡ ಹಾಕೋಬಹುದು. ಹ್ಯಾಟ್ ಮತ್ತೆ ಪಾಪು ಕಾಲ್ಗೆ ಹಾಕೋಂತ ಕೈಗೆ ಹಾಕೋಂತದಿದೆ. ನಮ್ಗೆ ಟೋಪಿ ನೋಡ್ಬಿಟ್ಟು ತುಂಬಾನೇ ಇಷ್ಟ ಆಗಿದೆ ಆಕ್ಚುಲಿ. ಬುಟೀಸ್ ಅಂಡ್ ಮತ್ತೆ ಇನ್ನೊಂದು ಏನೋ ಅಂತಾರೆ, ಬಟ್
ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ನಾವು ತಗೊಂಡಿದೀವಿ. ಆಮೇಲೆ ಟೋಪೀಸು ಇದೆ, ಇದರಲ್ಲಿ ಕ್ಯಾಪ್ಸ್ಗಳು ಇದೆ ಪಾಪುಗಳಿಗೆ ಹಾಕಕ್ಕೆ. ಇದು ಬಂದ್ಬಿಟ್ಟು ಡ್ರೈ ಶೀಟ್. ಸೊ ಆಕ್ಚುಲಿ ಡ್ರೈ ಶೀಟ್ ಏನ್ ಮಾಡ್ತಾರೆ, ನನ್ನ ವೈಟ್ ಬಟ್ಟೆ ತುಂಬಾ ಹೊಲ್ಸಿಟ್ಟಿದ್ದಾರೆ ಮಮ್ಮಿ. ಇದು ನಮ್ ಕಂಫರ್ಟ್ಗೆ ಅಂತ ನಮ್ ವರ್ಕಿಂಗ್ ಇರೋರ್ಗೆ ಈಸಿ ಆಗ್ಲಿ ಅಂದ್ಬಿಟ್ಟು ನಾನ್ ಸ್ವಲ್ಪ ತಗೊಂಡಿದ್ದೀನಿ. ಅಮ್ಮಂಗ್ ಗೊತ್ತಿಲ್ಲ, ಬೈತಾರೆ. ಸೊ ಈ ವಿಡಿಯೋ ನೋಡಿದ್ರೆ ಮಮ್ಮಿ ಬೈಬೇಡ. ಸೊ ಡ್ರೈ ಶೀಟ್ ಸ್ವಲ್ಪ ತಗೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಅದಿಲ್ಲ ಅಂತಂದ್ರೆ ಪಾಪುಗ್ ಬೇಕು ನಾವು ಹಗ್ಗೀಸು ತಗೊಂಡಿದ್ದೀನಿ. ಸೊ ನೀನ್ ನೋಡ್ದಲ್ಲ ಲಂಗೋಟಿ ತರ. ಸೊ ಹಗ್ಗೀಸ್ ಆಕ್ಚುಲಿ ಹಾಸ್ಪಿಟಲ್ ಅಲ್ಲೆಲ್ಲ ಡಾಕ್ಟರ್ಸ್ ಹಗ್ಗೀಸೇ ಹಾಕ್ಬಿಡ್ತಾರೆ ಮಕ್ಳಿಗೆ. ಸೊ ಅವರಿಂದನೇ ಕೊಡ್ತಾರೆ ಪ್ಯಾಕೇಜ್, ಅವರೇ ಕೊಡ್ತಾರೆ. ಅವರೇ ಆಕ್ಚುಲಿ ನ್ಯೂ ಬೋರ್ನ್ ಬೇಬಿಗೆಲ್ಲ ಅವರೇ ಕೊಡ್ತಾರೆ. ನಾವ್ ಇದು ತಗೊಂಡೋಗಿದ್ರಲ್ಲಿ ಏನು ಜಾಸ್ತಿ ಯೂಸ್ ಮಾಡಲ್ಲ. ಮೇನ್ ಥಿಂಗ್ ಪ್ಯಾಕೇಜ್ ಇಲ್ಲ, ನೀವಿಲ್ಲ ಯಾವ್ದೇ ನೀವು ಇವಾಗ ಎಲ್ಲದು ಡೆಲಿವರಿ ಪ್ಯಾಕೇಜೇ ಮಾಡ್ತಿರೋದ್ರಿಂದ. ಸೊ ಪ್ಯಾಕೇಜ್ ಬೇಬಿ ನ್ಯೂ ಬೋರ್ನ್ ಬೇಬಿಗೆ ಒಂದ್ ಸಮೇತ ಸ್ಕಿನ್ ಕೇರ್ ಇನ್ನೂ ತಗೊಳಿಲ್ಲ. ಅವರೇ ಎಲ್ಲಾನು ಕೊಟ್ಟಿರ್ತಾರೆ. ನಾನ್ ನೋಡ್ಬಿಟ್ಟು ಆಮೇಲೆ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ಇದು ಬೇಬಿ ರ್ಯಾಪರ್ಸ್ ನೋಡಿ, ಪ್ರಿಟಿ ಆಗಿದೆ, ಕ್ಯೂಟ್ ಆಗಿದೆ. ಇದೊಂದು ಆಮೇಲೆ ಡ್ರೈ ಶೀಟ್ ಅದು ಒಳಗಡೆ ಸುಸು ಮಾಡಿದ್ರೆ ಏನಾದ್ರು ಕ್ಯಾರಿ ಮಾಡ್ಬೋದು. ನೀವು ಬರ್ತಾ ಪಾಪುನ್ ಕ್ಯಾರಿ ಮಾಡಕ್ಕೆ. ಆಮೇಲೆ ಇನ್ನೊಂದು 2 ತರ ಔಟ್ಫಿಟ್ ತಗೊಂಡಿದೀನಿ. ಸೊ ಬಾಯ್ ಆದ್ರೂ ಸರಿ, ಗರ್ಲ್ ಆದ್ರೂ ಸರಿ, ಇಬ್ರು ಹಾಕೋಬಹುದು. ಕ್ಯೂಟ್ ಆಗಿ ಒಂದ್ ಪಿಂಕ್ ಅಲ್ಲಿ ಇದೆ, ಬ್ಲೂ ಅಲ್ಲಿ ಇದೆ, ಬ್ಲೂ ಕಲರ್ ಇದೆ. ನೆಕ್ಸ್ಟ್ ಚಿಕ್ಕಮ್ಮ ಅವಳಿಗೆ ಇಷ್ಟ ಆಗಿದೆ ಎಲ್ಲ ತಗೊಂಡ್ ಬರ್ತಾಳೆ. ಸೊ ಇವಾಗ ಬೇಕಾ ಹಾಸ್ಪಿಟಲ್ ಇದನ್ನ ಎಲ್ಲಾನು ತಗೊಂಡ್ ಹೋಗಲ್ಲ. ಇದರಲ್ಲಿ ಚೂಸಿ ಒನ್ಸ್. ಓಕೆ, ದ ಮೇನ್ ಥಿಂಗ್ ನನ್ ತುಂಬಾ ಇಷ್ಟ ಆಗಿದ್ದು ಹಾಕ್ಸಲ್ಲ, ಅದನ್ನ ಅದು ತೆಗ್ದಿಡಕೊಳಕ್ ಪ್ಯಾಂಟ್ ನೋಡು, ಅದ್ರ ಜೊತೆ ಸಾಕ್ಸ್ ಬೇರೆ ಇದೆ. ಸೊ ಸಾಕ್ಸ್ ಇದೆ ಜೊತೆಗೆ. ಇದು ನಾನು ನಮ್ಮಪ್ಪ ಫ್ರೀ ಟೈಮ್ ಅಲ್ಲಿ ಇದ್ದಾಗ ಈ ತರ ಎಲ್ಲ ಚೆಕ್ ಮಾಡ್ಕೊಂಡು ಹುಡ್ಕೊಂಡು ಇವಳಿಗೆ ತಲೆ ತಿಂತೀವಿ, ಚೆನ್ನಾಗಿದ್ಯಾ ಅಂತೆಲ್ಲ ಕಳಿಸ್ಕೊಟ್ಟು ಮಾಡ್ತೀವಿ. ಸೊ ಇದೊಂದು ತಗೊಂಡಿದ್ವಿ. ಆಮೇಲೆ ಇದು ಬರ್ತಾ ಬೇಬಿನ ಕ್ಯಾರಿ ಮಾಡ್ಕೊಂಡ್ ಮನೆಗ್ ಬರಕ್ಕೆ ನನ್ನ ತಂಗಿ ವೆಲ್ಕಮ್ ಮಾಡ್ತಾಳಲ್ಲ ಚಂದಾಗಿ. ಸೊ ಅದ್ ಪಾಪುನ ಎತ್ಕೊ ಬರಕ್ಕೆ ಇದೊಂದು ಬ್ಲೂ ಕಲರ್ ತುಂಬಾ ಕ್ಯೂಟ್ ಆಗಿತ್ತು. ಸೊ ಸೇಮ್ ಥಿಂಗ್ ಇಟ್ಸ್ ಲೈಕ್ ಬೇಬಿ ರ್ಯಾಪರ್ ತರನೇ. ನಿಮ್ಗೆ ಇದಂದ್ರೆ ಮಗುನ್ ಮಲಸ್ಕೊಂಡ್ ಕಂಫರ್ಟ್ ಆಗಿರುತ್ತೆ. ಇದು ಜಸ್ಟ್ ಸುಮ್ನೆ ಪ್ರಿಟಿ ಸಾಫ್ಟ್ ಆಗಿದೆ. ಇದೊಂದು ತಗೊಂಡಿನಿ. ಅದ್ ಬಿಟ್ರೆ ನೆಕ್ಸ್ಟ್ ಬೆಡ್ ಇದೆಲ್ಲ ನಾರ್ಮಲ್ ಎಲ್ಲರಿಗೂ ಗೊತ್ತಿರೋದು. ಅದು ಹಾಸ್ಪಿಟಲ್ ನಮ್ಗೆ ಏನು ತಗೊಂಡ್ ಹೋಗಲ್ಲ ಅದನ್ನೆಲ್ಲ. ಇಷ್ಟು ಮೇನ್ ಥಿಂಗ್ಸ್ ತಗೊಂಡ್ ಹೋಗಿದೀವಿ. ಹಾಸ್ಪಿಟಲ್ ತಗೊಂಡ್ ಹೋಗ್ಬೇಕು, ಪ್ಯಾಕ್ ಮಾಡ್ಬೇಕು ಅಷ್ಟೇ. ಓಕೆ, ಸೊ ನೋಡಿದ್ರಲ್ಲ ಎಲ್ಲ ಅಕ್ಕ ಏನೆಲ್ಲ ಏನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ಏನೆಲ್ಲ ತಗೋತಾರಲ್ಲ ಹುಡುಗಾಗ್ಲಿ ಮಗುಗಾಗ್ಲಿ. ಸೊ ನಮಗೆ ಎಷ್ಟು ಗೊತ್ತಿದೆ ಅಷ್ಟು ನಿಮ್ಗೆ ಹೇಳಿದೀವಿ. ಅವ್ರು ಏನೆಲ್ಲ ತಗೋಬೇಕು ಅಂತ ಹೇಳಿದ್ದಾರೆ. ಅಂಡ್ ಸೊ ಹಲೋ, ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಅಂಡ್ ನಮ್ದಲ್ಲಿ ಏನಾದ್ರು ತಪ್ಪಾಗಿದ್ರೆ ಏನಾದ್ರು, ಯಾಕಂದ್ರೆ ನಮ್ಗೆ ಇನ್ನೂ ಆ ಮಗುಗ ಅದ ಹೆಸರು ಏನ್ ಹೇಳ್ಬೇಕು ಅದು ಇದು ನಮ್ಗೂ ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ನಮ್ ಫ್ಯಾಮಿಲಿ ಇದೆ ಫಸ್ಟ್ ಡೆಲಿವರಿ ಆಗ್ತಿದೆ. ನಾನು ನನ್ನ ಸಿಸ್ಟರ್ ಇಬ್ರೇ ಇರೋದ್ರಿಂದ ಬೇರೆದ್ರಲ್ಲಿ ಆಗಿದ್ರು. ಬಟ್ ನಾವ್ ಈ ತರ ಪ್ಯಾಕಿಂಗ್ ಮಾಡೋದು ಡೆಲಿವರಿ ಗೊತ್ತಿಲ್ಲ. ಏನಾದ್ರು ತಪ್ಪಾಗಿದೆ ಬಿಡಿ ಪ್ಲೀಸ್. ಡೆಲಿವರಿ ಬ್ಯಾಗ್ ಪ್ಯಾಕಿಂಗ್, ಆಮೇಲೆ ಹಾಸ್ಪಿಟಲ್ಗೆ ಏನೆಲ್ಲ ತಗೊಂಡು ಹೋಗ್ಬೇಕು. ಸೊ ನಾನು ಚಿಕ್ಕಮ್ಮ ಹಾಕ್ತಾ ಇದ್ದೀನಿ. ಅಥವಾ ಬರ್ತಾ ಇದೆ. ಸೊ ತುಂಬಾ nervous ಇದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ಸೊ ಫ್ಯಾಮಿಲಿಗೆ ಸ್ಮಾಲ್ ಬೇಬಿ ಕಮಿಂಗ್ ಆನ್ ದ ವೇ. ಸರಿ, ಓಕೆ, ಸರಿ ಆಯ್ತು. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಲಿ, ಹೀಗೆ ನೀವು ಈ ತರ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು.